ಆತ್ಮೀಯ SSLC ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ SSLC ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂದರೆ SA1ಕ್ಕೆ ಬೋರ್ಡ್ದವ್ರು ಏನು ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಮಾಡಿದ್ರು ಆ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ಎತ್ಕೊಂಡು ಬಂದಿದ್ದೀನಿ. ಇವತ್ತಿನ ಸೆಷನ್ ಒಳಗೆ ನಾವು MCQ ಮತ್ತು 1 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ಮೋಸ್ಟ್ ಪ್ರೊಬಾಬಲಿ ನಿಮಗೆ ಬೋರ್ಡ್ ಎಕ್ಸಾಮ್ ಕೂಡ ರಿಲೇಟ್ ಆಗೇ ಆಗ್ತದೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. 4 ಮತ್ತು 7ರ ಮಸಾ ಎಷ್ಟು ಅಂತ ಕೇಳಿದರು. ಮಸಾ ಅಂದರೆ ನಿಮಗೆಲ್ಲರಿಗೂ ಬರ್ತದೆ ಮಹತ್ತಮ ಸಾಮಾನ್ಯ ಅಪವರ್ತನ. ಅಂದರೆ ಈ ಎರಡೂ ಸಂಖ್ಯೆಗಳನ್ನು ಪೂರ್ಣವಾಗಿ ಭಾಗಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಇಂಡೈರೆಕ್ಟ್ಲಿ ಕ್ವಶನ್. ಓಕೆ, ಹಾಗಾದ್ರೆ ನಾವು ನೋಡ್ತಾ ಹೋದ್ರೆ 1 ಅನ್ನೋದು ಇದರ ಮಸ. ಯಾಕಂದ್ರೆ ಈ ಎರಡೂ ಸಂಖ್ಯೆಗಳು ಒಂದರ ಮಗ್ಗಿ ಒಳಗೆ ಅಷ್ಟೇ ಬರ್ತಾವೆ. ಓಕೆ, ಅದನ್ನು ಬಿಟ್ಟರೆ ಯಾವ ಮಗ್ಗಿ ಒಳಗೂ ಕಂಡು ಬರೋಂಗಿಲ್ಲ. ಓಕೆ, ಎರಡನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದರು. ಫಸ್ಟ್ ಒಂದು ಆಪ್ಷನ್ ಎ ಅನ್ನು ನೋಡಿದರೆ ಸ್ಕ್ವೇರ್ ಅದ, ಇದೊಂದು ವರ್ಗ ಬಹುಪದೋಕ್ತಿ, ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿರಿ. ಆಪ್ಷನ್ ಬಿ ನೋಡಿದರೆ ಪವರ್ 4 ಅದ, ಹಾಗಾಗಿ ಇದೊಂದು ಚತುರ್ಥ ಬಹುಪದೋಕ್ತಿ ಅಂತ ಕರಿಬೋದು, ಹಾಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿರಿ. ಆಮೇಲೆ ಆಪ್ಷನ್ ಸಿ ನೋಡಿದರೆ ಇಲ್ಲಿ ಘಾತಾಂಕ ಸಂಖ್ಯೆ ಅಥವಾ ಮಹತ್ತಮ ಘಾತ ಅಥವಾ ಡಿಗ್ರಿ ಏನದ 1 ಅದ, 1 ಇರುವಂಥ ಡಿಗ್ರಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಥವಾ ರೇಖಾತ್ಮಕ ಅಂಥೇಳಿ ಕರಿತೀವಿ. ಇಲ್ಲಿ ಕೂಡ ನೋಡ್ಬೋದು ನೀವು ಕ್ಯೂಬ್ ಅದ, ಅಂದರೆ ಇದು ಘನ ಬಹುಪದೋಕ್ತಿ ಆಗ್ತದೆ. ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದ್ರೆ a1x + b1y + c1 = 0, a2x + b2y + c2 = 0 ರೇಖಾತ್ಮಕ ಸಮೀಕರಣ ಜೋಡಿಗಳು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾದರೆ 3 ಟೈಪ್ ಆಫ್ ರೇಖೆಗಳು ಬರ್ತಾವೆ. ಒಂದು ಛೇದಿಸುವ ರೇಖೆಗಳು, ಇನ್ನೊಂದು ಐಕ್ಯಗೊಳ್ಳುವ ರೇಖೆಗಳು, ಇನ್ನೊಂದು ಸಮಾಂತರ ರೇಖೆಗಳು. ಛೇದಿಸುವ ರೇಖೆ ಆದರೆ ಇಲ್ಲಿ ಪರಿಹಾರ ಅನನ್ಯವಾಗಿರ್ತದೆ ಅಥವಾ ಒಂದಾಗಿರ್ತದೆ. ಓಕೆ, ಆಯ್ಕೆಗೊಳ್ಳುವ ರೇಖೆಯಲ್ಲಿ ಪರಿಹಾರ ಅಪರಿಮಿತವಾಗಿರ್ತದೆ. ಸಮಾಂತರ ರೇಖೆಗೆ ಯಾವುದೇ ರೀತಿಯಾದಂಥ ಪರಿಹಾರ ಇರಂಗಿಲ್ಲ. ಇದು ಕಾನ್ಸೆಪ್ಟ್. ಹಾಗಾದರೆ ಛೇದಿಸುವ ರೇಖೆ ಅಂತಂದ್ರೆ ಕಾನ್ಸೆಪ್ಟ್ ಏನಾಗಿರ್ತದೆ? a1/a2 ≠ b1/b2. ಆಯ್ಕೆಗೊಳ್ಳುವ ರೇಖೆ ಅಂತಂದ್ರೆ a1/a2 = b1/b2 = c1/c2 ಆಗಿರ್ತದೆ. ಇನ್ನು ಸಮಾಂತರವಾಗಿರುವಂಥ ರೇಖೆ ಅಂತಂದ್ರೆ a1/a2 = b1/b2 ≠ c1/c2. ದಿಸ್ ಈಸ್ ಸಮಾಂತರ ರೇಖೆ, ದಿಸ್ ಈಸ್ ಆಯ್ಕೆಗೊಳ್ಳುವ ರೇಖೆ, ಇದು ಛೇದಿಸುವ ರೇಖೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನಾಗಿತ್ತು? ಛೇದಿಸುವ ರೇಖೆ ಆಗಿತ್ತು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಗೋ ಟು ದ ನೆಕ್ಸ್ಟ್ ಒನ್. ಫೋರ್ತ್ ಕ್ವಶನ್. 2x = 3x - 5 ಈ ವರ್ಗ ಸಮೀಕರಣದ ಆದರ್ಶ ರೂಪ. ಇದೇ ಟೈಪ್ ಆಫ್ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಒಳಗೆ ಕೂಡ ಇತ್ತು. ಇದನ್ನು ಹೆಂಗೆ ಬಿಡಿಸೋದಪ್ಪ ಅಂದರೆ 2x², 3xನ ಆಚೆ ಕಡೆ ತೊಗೊಂಬರಿ, -3x, -5ನ ಆಚೆ ಕಡೆ ತೊಗೊಂಬಂದ್ರೆ +5 = 0. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, 2x² - 3x + 5 = 0. ದಿಸ್ ಈಸ್ ದ ಆನ್ಸರ್. ಆಪ್ಷನ್ ಡಿ. ದ ನೆಕ್ಸ್ಟ್ ಕ್ವಶನ್. 10, 8, 6, 4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವೇನು, ಕಾಮನ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಜಸ್ಟ್ ನೋಡ್ಕೊತಾ ಹೋಗೋದು. ಸಮಾಂತರ ಶ್ರೇಣಿ ಏಕೆ ಕ್ರಮದಾಗ ಐತಿ, ಹಾಗಾದ್ರೆ ಮೈನಸ್ದಾಗ ಬರ್ತೈತಿ. -2 ಈಸ್ ದ ರೈಟ್ ಆನ್ಸರ್. ಓಕೆ, a2 - a1 8 10 ಕಳೆದ್ರೆ -2, 6 8 ಕಳೆದ್ರೆ -2, ಹಿಂಗೆ ನೋಡ್ಕೊತಾ ಹೋಗೋದು. ನಿಮಗಂತೂ ಗೊತ್ತೈತದೆ ಹೆಂಗೆ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಕ್ವಶನ್. MCQ ಒಳಗೆ 6ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಚಿತ್ರವನ್ನು ಕೊಟ್ಟಿದ್ದಾರೆ, ತೇಲ್ಸಿನ ಪ್ರಮೇಯವನ್ನು ಅನುಸರಿಸತೈತಿ. ಇದು 2 ಸೆಂಟಿಮೀಟರ್ ಆದರೆ ಇದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಇದು ದೀಡಾದರೆ ಇದು ಎಷ್ಟು ಅಂದ್ರೆ ಇದರ 2 ಪಟ್ಟು ಅದ, ಹಾಗಾಗಿ ಇದ್ರ 2 ಪಟ್ಟು ಎಷ್ಟು ಅಂದರೆ 1.5 2 ಟೈಮ್ಸ್ ಅಂದರೆ 3 ಸೆಂಟಿಮೀಟರ್. ಆಪ್ಷನ್ ಈಸ್ ಸಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ದೆನ್ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಯಾವುದಂತ ಕೇಳಿದನು. ಇದಂತೂ ಅಲ್ಲ, ಯಾಕಂದ್ರೆ y ಅಕ್ಷದ ಮ್ಯಾಗೂ ಪ್ರತಿನಿಧಿಸತ್ತದೆ, ಇದು y ಅಕ್ಷದ ಮ್ಯಾಗೂ ಬರ್ತದೆ. ಇಲ್ಲಿ ಗಮನಿಸ್ರಿ, x 0 ಅದ, ಇದು y-ಯನ್ನು ಪ್ರತಿನಿಧಿಸುವಂಥ ನಿರ್ದೇಶಾಂಕ ಆಗಿದೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಯಾಕಂದರೆ x ನಿರ್ದೇಶಾಂಕ 3 ಅದ, y 0 ಅದ, ಹಾಗಾಗಿ ಇದು x ಅಕ್ಷದ ಮೇಲೇ ಬರ್ತದೆ, ಅಂದರೆ ಲೈನ್ ಮ್ಯಾಗನೇ ಬರ್ತದೆ. ಡಿ ಈಸ್ ರೈಟ್ ಆನ್ಸರ್. ಇನ್ನು 8th ಕ್ವಶನ್. ಮೂಲ ಬಿಂದುವಿನಿಂದ p(x) y ಬಿಂದುವಿಗೆ ಇರುವ ದೂರ ಎಷ್ಟು ಅಂತ ಕೇಳಿದಾನೆ. ದಿಸ್ ಒನ್ ಈಸ್ x² √(x² + y²). ಪೈಥಾಗೋರಸ್ನ ನಿಯಮವನ್ನು ಅನುಸರಿಸ್ತಿರ್ತದೆ. ಇದು ಒಂದು ನಿರ್ದೇಶಾಂಕ ಅಥವಾ ಕಾರ್ಟೇಶಿಯನ್ ಸಮತಲ ಕೊಟ್ಟು ಅಂದರೆ ಒಂದು ಬಿಂದುವಿಗೆ ಮೂಲ ಬಿಂದುವಿನಿಂದ, ಮೂಲ ಅಂದರೆ 0,0 ನಿರ್ದೇಶಾಂಕವನ್ನು ಹೊಂದಿರ್ತದೆ, ಇದ್ರ ದೂರವನ್ನು ಫೈಂಡ್ ಔಟ್ ಮಾಡಿರಿ ಅನ್ನತಾನೆ. ನಾವಿಲ್ಲಿ ಲೈನನ್ನು ಹಾಕ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಪೈಥಾಗೋರಸ್ ಥಿಯರಿಯನ್ನು ಅಪ್ಲೈ ಮಾಡ್ಕೋಬಹುದು. ದಿಸ್ ಈಸ್ y ಅಂತ ಕರೆದ್ರೆ ದಿಸ್ ಈಸ್ x ಅಂತ ಕರೋಣ. x² + y² = that distance square. It means d is equal to √(x² + y²). ಈ ಕಾನ್ಸೆಪ್ಟನ್ನು ಹೊಂದಿರ್ತದೆ. ನೆಕ್ಸ್ಟ್
ಇಷ್ಟಾಗಿತ್ತು ವಿದ್ಯಾರ್ಥಿಗಳು MCQ ಟೈಪ್ ಕ್ವಶನ್ಸ್. ಈಗ 1 ಮಾರ್ಕ್ಸಿನ ಕ್ವಶನ್ಸ್ಗೆ ಬರೋಣ. ಒಂದು ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದಾನೆ 3. ರೇಖಾತ್ಮಕ ಬಹುಪದೋಕ್ತಿ ಅಂದರೆ 1, ವರ್ಗ ಬಹುಪದೋಕ್ತಿ ಅಂದರೆ 2. ವೆರಿ ಈಸಿಯಾಗಿ ಇಂಥವು ಸದ್ಯಕ್ಕೆ ವಿದ್ಯಾರ್ಥಿಗಳು ತಪ್ಪು ಬರೀತಾರಂದ್ರೆ ಏನು ಮಾಡೋಕ್ಕಾಗ್ತದೆ ಹೇಳ್ರಿ. ಮ್ಯಾಥ್ಸ್ ಒಳಗೆ ವೆರಿ ಈಸಿಯೆಸ್ಟಾಗಿ ಔಟ್ ಆಫ್ 4 ತೆಗೆದುಕೊಳ್ಬೋದು, 80ಕ್ಕೆ 80 ತೆಗೆದುಕೊಳ್ಬೋದು. ಇನ್ನು ವೆರಿ ಈಸಿಯಾಗಿ ಪಾಸ್ ಆಗ್ಬೋದು. ಪಾಸಿಂಗ್ ಪ್ಯಾಕೇಜ್ ಈಸ್ ವೆರಿ ಈಸಿ, ಭಾಳ ಈಸಿಯಾಗಿ ಪಾಸ್ ಆಗ್ಬೋದು. ಆದರೂ ವಿದ್ಯಾರ್ಥಿಗಳು ಪಾಸ್ ಆಗೋಕ್ಕೆ ಹರಸಾಹಸ ಮಾಡ್ತಿರ್ತಾರೆ. ನಮ್ಮ ಮುಂದಿನ ದಿನಮಾನಗಳಲ್ಲಿ ಭಾಳ ಈಸಿಯಾಗಿ ಬರೀ ನಾವು ಕೆಲವು ದಿನಗಳಲ್ಲಿ ಹೆಂಗೆ ಪಾಸ್ ಆಗೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾನೆ ನಾನು ನಿಮಗೆ. ಓಕೆ, ಫಾಲೋ ಅಪ್ ಮಾಡ್ತಾ ಇರಿ. ಇದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹಾಕಿದ ವೀಡಿಯೋಗಳು ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರ್ತಾವೆ ಸಬ್ಸ್ಕ್ರೈಬ್ ಆದರೆ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು 10ನೇ ಕ್ವಶನನ್ನು ನೋಡೋದಾದ್ರೆ, ಶೂನ್ಯತೆ ಕಂಡುಹಿಡಿಯಿರಿ ಅಂತ ಕೊಟ್ಟರು. ಕೆಳಗೆ ನಕ್ಷೆಯನ್ನು ಕೊಟ್ಟರು. ಬಹುಪದೋಕ್ತಿ ಪಾಠದಾಗ ಬರುವಂಥ ಒಂದು ಕಾನ್ಸೆಪ್ಟ್. ಶೂನ್ಯತೆ ಅಂದರೆ ಎಕ್ಸ್ ಅಕ್ಷದ ಮ್ಯಾಗ ಎಷ್ಟು ಸತ ಹಾದು ಹೋಗೈತಿ ಅಂತ ನೋಡ್ಬೇಕು. ದಿಸ್ ಈಸ್ 1 ಟೈಮ್ ಆ್ಯಂಡ್ ದಿಸ್ ಒನ್ ಈಸ್ 2 ಟೈಮ್ ಆ್ಯಂಡ್ ದಿಸ್ ಈಸ್ 3 ಟೈಮ್. ಇದು ಆನ್ಸರ್ ಕೂಡ 3. ಶೂನ್ಯತೆಗಳ ಸಂಖ್ಯೆ 3. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದ್ರೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಸ್ಥಿರ ಜೋಡಿಯು ಎಷ್ಟು ಪರಿಹಾರ ಹೊಂದೈತಿ ಅಂತ ಕೇಳಿದರು. 2 ಟೈಪ್ ಆಫ್ ಸ್ಥಿರ ಜೋಡಿ ಬರ್ತಾವೆ. ಒಂದು ಸ್ಥಿರ ಜೋಡಿ, ಇನ್ನೊಂದು ಅವಲಂಬಿತ ಸ್ಥಿರ ಜೋಡಿ. ಸ್ಥಿರ ಜೋಡಿ ಯಾವುದು ಅಂದರೆ ಛೇದಿಸುವ ರೇಖೆಗಳು. ಅವಲಂಬಿತ ಸ್ಥಿರ ಜೋಡಿ ಆಯ್ಕೆಗೊಳ್ಳುವ ರೇಖೆಗಳು. ಛೇದಿಸುವ ರೇಖೆಗಳಿಗೆ ಒಂದು ಪರಿಹಾರ ಇರ್ತದೆ ಅಥವಾ ಅನನ್ಯ ಪರಿಹಾರ ಇರ್ತದೆ. ಆಯ್ಕೆಗೊಳ್ಳುವ ರೇಖೆಗಳಿಗೆ ಅಪರಿಮಿತ ಪರಿಹಾರ ಇರ್ತದೆ. ಇದಕ್ಕೆ ಆನ್ಸರ್ ಹೆಂಗೆ ಬರೀಬೇಕಂದ್ರೆ ನೀವು 1 ಮತ್ತು ಅಪರಿಮಿತ ಪರಿಹಾರ. ಬಿಕಾಸ್ ಆಫ್ ರೇಖಾತ್ಮಕ ಸಮೀಕರಣದಲ್ಲಿ ಛೇದಿಸುವ ರೇಖೆಗಳಿಗೆ ಒಂದು ಪರಿಹಾರ ಇದ್ದರೆ ಆಯ್ಕೆಗೊಳ್ಳುವ ರೇಖೆಗಳಿಗೆ ಅಸಂಖ್ಯಾತ ಅಥವಾ ಅನೇಕ ಪರಿಹಾರಗಳು ಇರ್ತವೆ. ಎಸ್, ಮೊದಲ n ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ನಿಮ್ಗೆ ಇದೇ ಕ್ವಶನ್ ಹೆಂಗೆ ಕೇಳಿದ್ರೆ ಅಂದ್ರೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ರೆ ಎಲ್ಲರೂ ಮೇ ಬಿ ಬರೀಬಹುದಾಗಿತ್ತು ನೀವು. ಬಟ್ ಧನ ಪೂರ್ಣಾಂಕಗಳು ಅಂತೇಳಿ ಕನ್ಫ್ಯೂಸ್ ಮಾಡಿ ಕ್ವಶನನ್ನು ಟ್ವಿಸ್ಟ್ ಮಾಡಿಬಿಡೋದು. ಮ್ಯಾಥ್ಸ್ ಒಳಗಾಗಲಿ ಸೈನ್ಸ್ ಒಳಗಾಗಲಿ ಇಂಥವು ಭಾಳ ಕಡೆ ಎದುರಿಸ್ತಾರೆ. ನೀವು ಇದ್ದಂದನ್ನು ಟ್ವಿಸ್ಟ್ ಮಾಡಿಬಿಡೋದು, ಹೊರಳಿಸಿಬಿಡೋದು ಅದನ್ನು. ಓಕೆ, ಹಾಗಾದರೆ ಈ ಥರ ಆನ್ಸರ್ ಏನಪ್ಪ, n × n+1 / 2. ಇದು ಮೊದಲ n ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಮೊದಲ n ಧನ ಪೂರ್ಣಾಂಕಗಳ ಮೊತ್ತ ಆಗಿರ್ತದೆ. ಮೊದಲ n ಸಮ ಸಂಖ್ಯೆಗಳ ಮೊತ್ತ ಕೇಳಿದಂದ್ರೆ n × n+1. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಕೇಳಿದಂದ್ರೆ n². ಈ 3 ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ಬಿಡ್ರಿ. ಈ 3 ಫಾರ್ಮುಲಾ ಆದ್ಮೇಲೆ ಲೆಕ್ಕಗಳು ಕೂಡ ಬರ್ತಾವೆ ಸಮಾಂತರ ಶ್ರೇಣಿ ಒಳಗೆ. ಅವ್ನು ಕೂಡ ಮಾಡೋಕೆ ನೀವು ಕಲಿಬೇಕಾಗ್ತದೆ. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್. ತ್ರಿಭುಜ MNL ಸಮರೂಪಿ ತ್ರಿಭುಜ QPR ಆಗಿದೆ. ಬಳಸಿರುವ ಸಮರೂಪತೆಯಲ್ಲಿ ನಿಬಂಧನೆ ಯಾವುದು ಅಂತ ಕೇಳಿದಾನೆ. ಒಂದು ಬಾಹು ಕೊಟ್ಟಾನ, 2 ಬಾಹು ಕೊಟ್ಟಾನ, ಒಂದು ಕೋಣ ಕೊಟ್ಟಾನ. ಹಾಗಾಗಿ ಬಾ ಸಿದ್ಧಾಂತವನ್ನು ಇಲ್ಲಿ ಬಳಸಿದ್ದಾರೆ. ಬಾಹು ಕೋಣ ಬಾಹು, ಬಾಹು ಕೋಣ ಬಾಹು ಸಿದ್ಧಾಂತವನ್ನು 2 ತ್ರಿಭುಜಗಳಲ್ಲಿ ಬಳಕೆ ಮಾಡಿ ನಿಬಂಧನೆಯನ್ನು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, x × x - 6 = 0 ಈ ವರ್ಗ ಸಮೀಕರಣದ ಮೂಲ ಬರೆ. ಭಾಳ ಮಂದಿ ಈ ಕ್ವಶನನ್ನು ಕನ್ಫ್ಯೂಸ್ ಮಾಡ್ಕೊಂಡಾರ. ಫಸ್ಟ್ ಇದ್ರ ಸ್ಕ್ವೇರ್ ವರ್ಗ ಮಾಡ್ಕೋತಾರೆ ಅವರು. x × x ವಾಟ್ x² - 6 × x ವಾಟ್ 6x = 0. ಇದ್ರೊಳಗೆ ಯಾವುದೇ ಹುರುಳಿಲ್ಲ. ಹಿಂಗೆ ಮಾಡ್ಕೋಂಥ ಮೆಥಡ್ ರಾಂಗ್. ಅಲ್ಲೇ ಕೊಟ್ಬಿಟ್ಟಾನವ, ಆಲ್ರೆಡಿ ಬಿಡಿಸಿನ ಕೊಟ್ಟಾನವ. x × x - 6 = 0. ಇದರ ಮೂಲಗಳನ್ನ ಕಂಡುಹಿಡ್ರಿ. ಅಂದರೆ 1 is directly equal to 0 and another factor is equal to 0. It means x is directly equal to 0 and another factor is x - 6 equal to 0. It means what? X is equal to -6 ಆಚೆ ಕಡೆ ಹೋದ್ರೆ +6. One answer is 6 and one answer is 0. ಡೈರೆಕ್ಟ್ ನಮ್ಗೆ ಕೊಟ್ಟಬಿಟ್ಟಾರ. ನೀವು ಇದ್ರೊಳಗೆ ಕನ್ಫ್ಯೂಸ್ ಮಾಡ್ಕೊಳತ್ತೀರಂದ್ರೆ ದಟ್ ಈಸ್ ರಾಂಗ್ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟನ್ನು ರಾಂಗಾಗಿ ಅರ್ಥ ಮಾಡ್ಕೊಂಡಾರ ಅಂತೇಳಿ ಅರ್ಥದ. ಓಕೆ, ದೆನ್ 75 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ರಿ ಅಂದನು. 75 ತೊಗೋಬೇಕು, ಅಪವರ್ತನ ಮಾಡ್ಕೋಬೇಕು. ಇಟ್ ಮೀನ್ಸ್ ವಾಟ್, ವೆರಿ ಈಸಿ. 3 ಮಗ್ಯಾಗ ನೋಡ್ರಿ, 3 × 2 = 6, 1 ಉಳಿತು, 3 × 5 = 15. ಇನ್ನು 3 ಮಗ್ಯಾಗ ಹೋಗಿಲ್ಲ, 5 ಮಗ್ಯಾಗ ಹೋಗೈತಿ, 5 × 5 = 25, 5 × 1 = 5. ಇಟ್ ಮೀನ್ಸ್ ವಾಟ್, 3 × 5^2 or 3 × 5². Okay, this is the answer. Then last question is arithmetic progression question ಐತಿ. 5x, 11 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಕಂಡುಹಿಡಿದ. ಈ ಟೈಪ್ ಆಫ್ ಕ್ವಶನ್ ಮಾಡಲ್ದಾಗೂ ಕೊಟ್ಟಿದ್ದಾರೆ ಅವರು. ಆ್ಯಸ್ ಯೂಶ್ವಲ್ ಇದ್ರೊಳಗೂ ಹಾಕಿದ್ದಾರೆ. 5, x, 11 ಫಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ, ಲಾಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ, ಮಿಡಲ್ ಸಂಖ್ಯೆನ ಕೇಳ್ತಾರೆ. ನೀವು ವೆರಿ ಈಸಿಯಾಗಿ ಮಾಡ್ಬೋದು. 11 5 ಎಷ್ಟು 16 / 2 ಮಾಡಿದ್ರೆ ಅಂದ್ರೆ ನಿಮ್ಗೆ ಆನ್ಸರ್ ಡೈರೆಕ್ಟ್ ಸಿಕ್ಬಿಡ್ತೈತೆ. 2 8 ದಟ್ ಆನ್ಸರ್ ಈಸ್ 8. ಸರ್ ಬ್ಯಾಡ್ರಿ ಹಿಂಗೆ ಮಾಡೋದು ಬೇಡ, ನಾವು ಇನ್ನೊಂದು ವಿಧಾನ ಅಪ್ಲೈ ಮಾಡ್ತೇವೆ ಅಂದ್ರೆ ನೀವು ಇನ್ನೊಂದು ವಿಧಾನನೂ ಅಪ್ಲೈ ಮಾಡ್ಬೋದು. 3ನೇ ಸಂಖ್ಯೆ ನೋಡೋದು. 3ನೇ ಸಂಖ್ಯೆ ಅಂದರೆ ಏನು, a + 2d = what 11. a ನಮಗೆ ಬರ್ತದೆ, 1ನೇ ಸಂಖ್ಯೆನ a. ಇಲ್ಲಿ 5 ಹಚ್ಚಿರಿ, 5 + 2d = what 11. Then next step is 5 h ಕಡೆ ಕಳಿಸ್ರಿ, 2d = 11 - 5.
2D ಈಸ್ ಈಕ್ವಲ್ ಟು 11 5 ಕಳೆದ್ರೆ ಎಷ್ಟು 11 5 ಕಳೆದ್ರೆ 6 2 1 2 3 ಅಂದರೆ ಡಿ ಈಸ್ ಈಕ್ವಲ್ ಟು 3. ನಿಮ್ಮ ಸಾಮಾನ್ಯ ವ್ಯತ್ಯಾಸ ಬಂತು. 1ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸಿದ್ರೆ 2ನೇ ಪದ ಬರ್ತದೆ. 5ಕ್ಕೆ 3 ಕೂಡಿಸಿದ್ರೆ 8 ಅನ್ನೋದು 2ನೇ ಪದ. ಇದು 2 ಮರ್ಸಿ ಕೊಟ್ಟರೆ ಈ ಟೈಪ್ ಮಾಡಿರಿ. 1 ಮರ್ಸಿ ಕೊಟ್ಟರೆ ನೀವು ಇದೇ ಏನಿಲ್ಲ ಮೆಥಡ್ 1ನೇ ಪದ 1ನೇ ಸಂಖ್ಯೆ 1ನೇ ಸಂಖ್ಯೆ 3ನೇ ಸಂಖ್ಯೆಯನ್ನು ಕೂಡಿಸ್ತಾರೆ. 5 11 ಕೂಡಿಸಿದ್ರೆ ಎಷ್ಟು 16 /2 ಮಾಡಿಬಿಡ್ರಿ. ನಿಮಗೆ ಡೈರೆಕ್ಟ್ 2ನೇ ಸಂಖ್ಯೆನೇ ಬರ್ತದೆ. ಓಕೆ ಎಸ್ ವಿದ್ಯಾರ್ಥಿಗಳೇ, ಇಷ್ಟಾಗಿತ್ತು 1 ಮಾರ್ಕ್ಸಿನ ಅಂಕದ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋದರೊಂದಿಗೆ ಅದರ ಬಗ್ಗೆ ಪೂರ್ಣ ವಿಶ್ಲೇಷಣೆಯನ್ನು ನಾನು ನಿಮಗೆ ನೀಡಿದ್ದೀನಿ. ಈ ಟೈಪ್ ಆಫ್ 1 ಮಾರ್ಕ್ಸಿನ ಮತ್ತು MCQ ಕ್ವಶನ್ಸ್ಗಳನ್ನ ನೀವು ಡಿಸ್ಕಷನ್ ಮಾಡ್ತಾ ಇರಿ. ಯಾಕಂದ್ರೆ ಭಾಳ ಜನರು ಹೋಗೋದನ್ನು ಮಾರ್ಕ್ಸ್ ಇಲ್ಲೇ ನೀವೆಲ್ಲ 2 ಮಾರ್ಕ್ಸಿನೂ 3 ಮಾರ್ಕ್ಸಿನೂ ಬರೀತಾರೆ, ನಂಗೆ ಗೊತ್ತೈತೆ. ಬಟ್ MCQದಾಗ ತಪ್ತೀರಿ ಮತ್ತು 1 ಮಾರ್ಕ್ಸಿನೂ ತಪ್ತೀರಿ. ಹಾಗಾಗಿ ನೀವು ತಪ್ಪಬಾರ್ದಂತ ನಾನು ಒಂದು ವಿನೂತನ ಪ್ರಯತ್ನ ಮಾಡೀನಿ. ಯಾವುದೇ ಒಂದು ಕ್ವಶನ್ ಪೇಪರ್ ಸಿಕ್ಕರೂ MCQ 1 ಮಾರ್ಕ್ಸ್ MCQ 1 ಮಾರ್ಕ್ಸ್ ಬಿಡಿಸ್ಕೋತ ಬರ್ತಾನೆ. ನೀವು ಜಸ್ಟ್ ಫಾಲೋ ಅಪ್ ಮಾಡ್ಕೋತಾ ಇರಿ. ಎಸ್ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.